हेलो फ्रेंड्स, वेलकम टू कनमಡಿ IAS KS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಶನಿವಾರ ಆಗಸ್ಟ್ 16 ರಂದು ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಏನೇನೆಲ್ಲ ಬಂದಿದ್ದಾವೆ ಅನ್ನೋದನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕೃಷ್ಣ ಎಲ್ಲ ಕಾಲಕ್ಕೂ ನಮ್ಮನ್ನು ಕಾಪಾಡುವಂತಹ, ಮುನ್ನಡೆಸುವಂತಹ, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬಲ್ಲಂಥ ಒಬ್ಬ ವ್ಯಕ್ತಿ ಅಂತಲೇ ಹೇಳ್ಬೋದು. ಎಸ್, ಭಗವದ್ಗೀತೆಯ ಪೂರ್ತಿ ಸಾರನೇ ಅದೇ ಇದೆ. ಭಗವದ್ಗೀತೆ ಒಳಗೆ ಇದನ್ನೇ ಅವರು ಹೇಳಿದ್ದಾರೆ. ಓಕೆ, ಫಸ್ಟ್ ಆರ್ಟಿಕಲ್ನ ನೋಡಬೇಕು ಅಂದರೆ 2017ರಲ್ಲಿ GSTಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಆವಾಗ ಇದ್ದಂಥ ಸ್ಲ್ಯಾಬ್ಗಳನ್ನು, ಸರಕುಗಳನ್ನು ಶೇಕಡ 5 ಮತ್ತು 18% ತೆರಿಗೆಯನ್ನು ವ್ಯಾಪ್ತಿಗೆ ತರಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಲಾಗಿದೆ. ಅಂದರೆ ಇತ್ತೀಚೆಗೆ ಭಾರತದೊಳಗೆ ಈ GSTಯನ್ನು ಕುರಿತು ಅನೇಕರು ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಈಗಿರುವಂಥ ಒಂದು ಪ್ರಸ್ತುತ ಸ್ಲ್ಯಾಬ್ ಎಷ್ಟಿದಾವೆ ಅಂದರೆ, ವಸ್ತುಗಳ ಮೇಲೆ ತೆರಿಗೆನ 5%, 12%, 18%, 28% ಇರುವಂಥ ಒಂದು ಸ್ಲ್ಯಾಬ್ಗಳು ಈಗಿದ್ದು. ಆದರೆ ಇವುಗಳನ್ನು ಬದಲಾವಣೆ ಮಾಡಿ 5%, 18%, 40% ಮಾತ್ರ ಇಡಬೇಕು, ಮೂರೇ ಸ್ಲ್ಯಾಬ್ನಲ್ಲಿ ಇಡಬೇಕು ಅಂತ ಕೂಡ GST ಕೌನ್ಸಿಲ್ ಇದರ ಸಂಬಂಧನೇ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದರ ಸಂಬಂಧನೇ GST ಕೌನ್ಸಿಲನ್ನು ಪ್ರಾರಂಭಿಸಲಾಗಿದೆ. ಅದು ಈ ಒಂದು ಸ್ಲ್ಯಾಬ್ಸ್ಗಳನ್ನು ದೀಪಾವಳಿಗಿಂತ ಮುಂಚೆ, ಅಂದರೆ ದೀಪಾವಳಿಗೆ ಜನರಿಗೆ, ಭಾರತೀಯರಿಗೆ ಗಿಫ್ಟ್ ಕೊಡಬೇಕು ಅಂತ ನಮ್ಮ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಸೊ ಹಾಗಾಗಿ ಕೇವಲ 7 ವಸ್ತುಗಳ ಮೇಲೆ ಮಾತ್ರ 40% ವಿಶೇಷ ತೆರಿಗೆಯನ್ನು ವಿಧಿಸಲಾಗ್ತದೆ. ಸೊ GST ಮಂಡಳಿ ಪರಿಷ್ಕೃತ ವ್ಯವಸ್ಥೆಗೆ ಅನುಮೋದನೆಯನ್ನು ನೀಡಿದ ನಂತರ 12ರ ಸ್ಲ್ಯಾಬ್ನಲ್ಲಿರುವ ಶೇಕಡ 99% ಸರಕುಗಳಿಗೆ 5% ತೆರಿಗೆ ವ್ಯಾಪ್ತಿಗೆ ಬರಲಿವೆ. ಅದೇ ರೀತಿ ಶೇಕಡ 28ರ ಸ್ಲ್ಯಾಬ್ನಲ್ಲಿರುವವರು 90% ಸರಕುಗಳು, ಸೇವೆಗಳು 18%ಗೆ ವ್ಯಾಪ್ತಿಗೆ ಬರಲಿವೆ. ಅಂದರೆ ತೆರಿಗೆಯನ್ನು ತಗ್ಗಿಸುವಂಥ ಒಂದು ನಿರ್ಧಾರ ನಾವು ತೆಗೆದುಕೊಳ್ತೀವಿ ಅಂತ ಪ್ರೈಮ್ ಮಿನಿಸ್ಟರ್ ಘೋಷಣೆ ಕೂಡ ಮಾಡಿದರೆ. ಅದರ ಪ್ರಕಾರ GST ತಗ್ಗಲಿರುವುದು ಗ್ರಾಹಕರಿಗೆ ಒಂದು ಭಾರತದೊಳಗೆ ಸಂತೋಷದ ಸುದ್ದಿಯಾಗಿದೆ ಗೈಸ್. ಸ್ವತಂತ್ರ ದಿನಾಚರಣೆ ಭಾಷಣದಲ್ಲಿ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಆ್ಯಂಡ್ ಈ ಎಲ್ಲ ಯೋಜನೆಗಳ ಬಗ್ಗೆ ಪ್ರೈಮ್ ಮಿನಿಸ್ಟರ್ ಅವರು ದೇಶವನ್ನು ಕುರಿತು 103 ನಿಮಿಷ ಮಾತನಾಡಿದ್ರ ಬಗ್ಗೆ, ಅದರೊಳಗೆ ಏನೇನು ಮಹತ್ವದಿದ್ದಾವೆ, ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಹೆಂಗೆ ಕ್ವಶನ್ ಕೇಳ್ಬೋದು, ಪ್ರಬಂಧ ಕೇಳಿದರೆ ಹೆಂಗೆ ಕೇಳ್ಬೋದು, ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಇರುವಂಥ ಒಂದು ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ. ಓಕೆ, ಅದನ್ನು ನಿಮಗೆಲ್ಲರಿಗೂ ನೋಡೋಕ್ಕೆ ಸಾಧ್ಯ ಆಗಬೇಕು ಗೈಸ್. ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಮಾಡಿದ್ದೀನಿ. ಭಾರತದಲ್ಲೇ ತಯಾರಿಸಿ, ಇದಕ್ಕೆ ಮೇಜರ್ಲಿ ನಾವು ಫೋಕಸ್ ಮಾಡ್ತಿದ್ವಿ. 2035ರ ವೇಳೆಗೆ ರಾಷ್ಟ್ರವು ತನ್ನ ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಕೂಡ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಆ್ಯಂಡ್ ಅದಕ್ಕೆ ಏನೇನು ಮೆಜರ್ಸ್ ತೊಗೊಂಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ನಾನು ಡೀಟೇಲ್ ಆಗಿರುವಂಥ ಇದರ ಎಲ್ಲ ಇನ್ಫಾರ್ಮೇಷನ್ ಹೇಳಿದ ವಿಡಿಯೋ ಇದೆ, ಒಂದು ಸಾರ್ತಿ ನೋಡ್ರಿ ಗೈಸ್. ನೆಕ್ಸ್ಟ್, ಹೂಡಿಕೆ ಆಕರ್ಷಣೆಗೆ ತಜ್ಞರ ಮೊರೆ, 6 ಕ್ಷೇತ್ರಗಳಲ್ಲಿ ಪರಿಣಿತರು, 1 ಟ್ರಿಲಿಯನ್. ಓಕೆ, ಕರ್ನಾಟಕವನ್ನು 1 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ಮಾಡುವ ಸಂಕಲ್ಪವನ್ನು ಇವನ್ ರಾಜ್ಯ ಸರ್ಕಾರ ಹೊಂದಿದೆ. ಓಕೆ, ಸೊ ಅದಕ್ಕೆ ಇವನ್ ಈ ಇನ್ವೆಸ್ಟರ್ಸ್ಗಳನ್ನು ಹುಡುಕ್ತಿದ್ದಾರೆ ಗೈಸ್. ಲೆಟ್ಸ್ ಹೋಪ್ ಇನ್ವೆಸ್ಟರ್ಸ್ ಸಿಗಲಿ ಬೇಗ ಅಂತ ನಾವು ಅಂದ್ಕೊಳ್ಳೋಣ. ನೋಡಿ, ಈಗಿನ ರಾಧೆ ಪ್ರೇಮಿಸುವುದು ಸಹ ತನ್ನ ವ್ಯಕ್ತಿತ್ವ ವೃದ್ಧಿಗೆ ಸಹಕರಿಸುವ ಕೃಷ್ಣನನ್ನು ಮಾತ್ರ. ಓಕೆ, ಅಂದರೆ ಅವಳಿಗೆ ಉಪಯೋಗವಾಗುವಂಥ ಕೃಷ್ಣ ದೊರೆತರೆ ಮಾತ್ರ ಈಗಿನ ರಾಧೆ ಅಂತಹ ಕೃಷ್ಣನನ್ನು ಪ್ರೇಮಿಸಲಿಕ್ಕೆ ಸಾಧ್ಯ ಇದೆ ಅಂತ ಇವತ್ತಿನ ಒಂದು ಭೂಮಿಕಾದಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಗೈಸ್. ಕೇಳು ರಾಧೆ, ಇಂದಿನ ಪ್ರೇಮದ ಪರಿಚಯ. ಸಚ್ ಅ ಫ್ಯಾಂಟಾಸ್ಟಿಕ್ ಆರ್ಟಿಕಲ್. ಇದನ್ನು ರಂಜನಿ ರಾಘವನ್ ಇವರು ಬರೆದಿದ್ದಾರೆ. ನೋಡಿ, ಪ್ರೀತಿ ಪ್ರೇಮದ ಬಗ್ಗೆ ಬಂದಿರುವ ಕತೆ, ಕವಿತೆ, ಲೇಖನಗಳಿಗೆ ಲೆಕ್ಕವಿಲ್ಲ. ಆದರೆ ನಾನು ನನ್ನ ಕಾಲದ, ನಾನು ನಂಬುವ ಪ್ರೀತಿಯ ಬಗ್ಗೆ ಅಷ್ಟೇ ಪ್ರೀತಿಯಿಂದ ಪ್ರತಿಪಾದಿಸಬಲ್ಲೆ ಅಂತ ಕೂಡ ಇವರು ಹೇಳಿದ್ದಾರೆ. ಐ ಡೋಂಟ್ ನೋ, ಲೈಕ್ ಸೋ ಮೆನಿ ಫಿಲಾಸಫಿಕಲ್ ಥಿಂಗ್ಸ್ ಇವರು ಹೇಳಿದ್ದಾರೆ. ಓಕೆ,
ನೋಡಿ, ಸ್ವತಂತ್ರ ಮತ್ತು ಸ್ವಾವಲಂಬನೆಗೆ ಹೆಚ್ಚು ಒತ್ತು ಕೊಡುವ ಈಗಿನ ಯುವ ಪೀಳಿಗೆಯರು ನಾನು ಸ್ವತಂತ್ರವಾಗಿ ಬದುಕಬಲ್ಲೆ, ಹೀಗಿರುವಾಗ ಲವ್, ರಿಲೇಷನ್ಶಿಪ್, ಕಮಿಟ್ಮೆಂಟ್, ಖರ್ಚು, ನೋವು ಇವೆಲ್ಲವುಗಳ ಹಂಗೇಕೆ ಅನ್ನುವ ಮನೋಭಾವ ಕೂಡ ಹೆಚ್ಚಾಗ್ತಾ ಇದೆ. ಎಸ್, ಅದೇ ರೀತಿಯಾಗಿ ಇವ್ರು ಹೇಳ್ತಾರೆ, ಇದೆಲ್ಲದರ ಹೊರತಾಗಿ ನಿಜವಾಗಿಯೂ ನಾವು ಪ್ರೀತಿಸಿದಾಗ ನಮ್ಮ ವ್ಯಕ್ತಿತ್ವವನ್ನು ನಾವು ಅರಿತುಕೊಳ್ಳಬಲ್ಲೆವು. ನಾವು ಯಾರನ್ನಾದರೂ ಪ್ರೀತಿ ಮಾಡಿದರೆ ನಮ್ಮ ವ್ಯಕ್ತಿತ್ವವನ್ನು ನಾವು ಅರಿತುಕೊಳ್ಳಬಲ್ಲೆವು. ಅದೇ ರೀತಿ ನಿಜವಾಗಿಯೂ ನಾವು ಪ್ರೀತಿಸಲ್ಪಟ್ಟಾಗ ನಮ್ಮ ಸಾಮರ್ಥ್ಯದ ಅರಿವು ಕೂಡ ನಮಗಾಗ್ತದೆ. ದಟ್ಸ್ ನೆಕ್ಸ್ಟ್ ಲೆವೆಲ್ ಥಾಟ್ ಫಾರ್ ಮೀ. ಓಕೆ, ನೋಡಿ, ಈವನ್ ಯಾರೋ ಒಬ್ಬರು ನಮ್ಮ ಜೀವನದೊಳಗೆ ನಮ್ಮನ್ನು ಪ್ರೀತಿಸೋರು ಸಿಕ್ಬಿಟ್ರೆ, ಐ ಆಮ್ ಟೆಲ್ಲಿಂಗ್ ಯು, ಅವರ ಒಂದು ಸಾಮರ್ಥ್ಯದ ಅರಿವು ಆಗಲಿಕ್ಕೆ ಅವರಿಗೆ ಸಾಧ್ಯ ಇದೆ. ಪ್ರೀತಿಸೋದಂದ್ರೆ ಏನು? ಪ್ರೀತಿಸೋದಂದರೆ ನೀವು ಪರ್ಫೆಕ್ಟ್ ಆಗಿರಬೇಕು, ನೀವು ಹಿಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರಲ್ಲ. ಅವ್ರು ಹೆಂಗಿದಾರೋ ಹಾಗೆ ನೀವು ಅವರನ್ನು ಎಕ್ಸ್ಪೆಕ್ಟ್ ಮಾಡೋದು. ಇದು ಭಾಳ ಜನಕ್ಕೆ ಅರ್ಥ ಆಗೋದಿಲ್ಲ. ಆ್ಯಂಡ್ ಇದನ್ನು ಮಾಡಲಿಕ್ಕೆ ಸಾಧ್ಯನೂ ಇಲ್ಲ. ಭಾಳ ಸರ್ತಿ ಇದು ಪಾಸಿಬಲ್ ಆಗೋದಿಲ್ಲ. ಬರೀ ಒಬ್ಬ ವ್ಯಕ್ತಿ ಹತ್ರ ಅದು ಇಲ್ಲ, ಇದು ಇಲ್ಲ, ಅವ್ರದ್ದು ಹಂಗಾಯಿತು, ಇದು ಹಿಂಗಾಯಿತು, ನಿಂದು ಅದು ಹಂಗಿದೆ, ಇದು ಹಿಂಗಿದೆ ಅಂತ ಹೇಳೋರು ಇದ್ದಾರೆ ಹೊರತು ಅವ್ರು ಹೆಂಗಿದ್ದಾರೆ ಅದೇ ಥರನೇ ಅವರನ್ನು ಇಷ್ಟಪಡುವಂಥವ್ರು ಸಿಗೋದು ಬಹಳನೇ ಕಷ್ಟ. ನಿಜವಾದ ಪ್ರೀತಿ ಎಂದರೆ ಪರಿಪೂರ್ಣ ಸಂಗಾತಿಯನ್ನು ಕಂಡುಹಿಡಿಯುವುದಲ್ಲ, ಬದಲಿಗೆ ಅಪೂರ್ಣ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಪ್ರೀತಿಸೋದು. ಇದು ಎಲ್ಲ ಭಾಳ ಜನಕ್ಕೆ ಅರ್ಥ ಆಗೋದಿಲ್ಲ ಗೈಸ್. ನೋಡಿ, ಕೃಷ್ಣನ ಮೇಲಿನ ರಾಧೆಯ ಪ್ರೀತಿಯ ಭಕ್ತಿಯು ಸಂಕೇತವೂ ಹೌದು. ಅವಳು ಅದನ್ನು ಒಬ್ಬ ದೈವಿಕ ವ್ಯಕ್ತಿಯಾಗಿ ಪ್ರೀತಿಸಿದಳು ಮತ್ತು ಆ ಪ್ರೀತಿಯ ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯುವ ಸಾಧನವೂ ಆಗಿತ್ತು. ಆದರೆ ಇವತ್ತಿನ ಪ್ರೀತಿ ಹಂಗಿಲ್ಲ. ಇಂದಿನ ಕಾಲಘಟ್ಟದಲ್ಲಿ ಪ್ರೀತಿಯನ್ನು ಸಾಮಾನ್ಯವಾಗಿ ಒಂದು ವ್ಯಾವಹಾರಿಕ ಸಂಬಂಧವೆಂದು ಚಿತ್ರಿಸಲಾಗ್ತದೆ. ಇದು ಪರಸ್ಪರ ಪ್ರಯೋಜನಗಳು, ದೈಹಿಕ ಆಕರ್ಷಣೆ ಮತ್ತು ಒಬ್ಬ ಸಂಗಾತಿ ಹೊಂದಿರಬೇಕಾದ ಸದ್ಗುಣಗಳ ಚೆಕ್ ಲಿಸ್ಟ್ಗಳನ್ನು ಆಧರಿಸಿರುತ್ತದೆ. ಹೀಗಾಗಿ ಆತ್ಮಸಂಗಾತಿ ಎಂಬ ಪರಿಕಲ್ಪನೆಯು ನಮ್ಮನ್ನು ಪೂರ್ಣಗೊಳಿಸಬಲ್ಲ, ನಮ್ಮ ಜೀವನದ ಕೊರತೆಗಳನ್ನು ನೀಗಿಸಬಲ್ಲ ಒಬ್ಬ ವ್ಯಕ್ತಿಗಾಗಿ ನಾವು ನಡೆಸುವ ಹುಡುಕಾಟವಾಗಿರುತ್ತದೆ. ಈ ರೀತಿ ಸಂಬಂಧಗಳಲ್ಲಿ ಇದು ನನ್ನ ಹಕ್ಕು ಅನ್ನುವ ಭಾವನೆ ಬಂದಾಗ ಅಥವಾ ಸವಾಲುಗಳು ಎದುರಾದಾಗ ಸಂದರ್ಭಗಳಲ್ಲಿ ಇದು ತಾಳ್ಮೆಯ ಕೊರತೆಗೆ ಕಾರಣವೂ ಆಗಬಹುದು. ಸಾಮಾಜಿಕ ಮಾಧ್ಯಮಗಳ ತಮ್ಮ ಹೈಲೈಟ್ ರೀಲ್ಸ್ಗಳೊಂದಿಗೆ ಪ್ರೀತಿಯ ವ್ಯವಹಾರ ದೃಷ್ಟಿಕೋನಗಳನ್ನು ಇನ್ನಷ್ಟು ಹೆಚ್ಚಿಸ್ತಾ ಇದ್ದಾವೆ. ಇಲ್ಲಿ ಸಂಬಂಧಗಳನ್ನು ಅವುಗಳ ಆಂತರಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಆಳಕ್ಕಿಂತ ಹೆಚ್ಚಾಗಿ ಅವುಗಳನ್ನು ಭಾವನಾ ನೋಡಲಿಕ್ಕೆ ಎಲ್ಲ ಶೋ ಅಪ್, ಓಕೆ, ಶೋ ಅಪ್ಗೆ ಇವು ಕಾರಣ ಆಗ್ತಿದ್ದಾವೆ ಅಂತ ಕೂಡ ಇವರು ಹೇಳ್ತಿದ್ದಾರೆ. ಈ ಕಾಲದ ರಾಧೆಗೆ ತನ್ನದೇ ಆದ ಗುರಿ, ಮಹತ್ವಾಕಾಂಕ್ಷೆಗಳಿವೆ. ಆಕೆ ಹೊರ ಜಗತ್ತಿನಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಲು, ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಬಯಸುತ್ತಾಳೆ. ಅದಕ್ಕೆ ಸಹಕಾರ ಕೊಡುವ ಕೃಷ್ಣನನ್ನು ಮಾತ್ರ ಅವಳು ಪ್ರೇಮಿಸಲು ಸಾಧ್ಯ. ಇವತ್ತಿನ ಒಂದು ರಾಧೆಯರು ಹೆಂಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಪ್ರೇಮವು ಪ್ರತಿದಿನ ಮಾಡುವ ಒಂದು ಪ್ರತಿಜ್ಞಾಪೂರ್ವಕ ಆಯ್ಕೆಯಾಗಿದೆ. ಒಟ್ಟಾಗಿ ಜೀವನವನ್ನು ಕಟ್ಟಿಕೊಳ್ಳುವುದು, ಒಂದು ಟೀಮ್ ಆಗಿ ಸವಾಲುಗಳನ್ನು ಎದುರಿಸುವುದು ಮತ್ತು ಒಬ್ಬ ಯಶಸ್ಸನ್ನು ಇನ್ನೊಬ್ಬರು ಸಂಭ್ರಮಿಸುವುದು ಇಂದಿನ ಕಪಲ್ಗಳನ್ನು ತಮ್ಮ ಸಂಬಂಧಗಳನ್ನು ಒಂದು ಸಹಭಾಗಿತ್ವವೆಂದು ಪರಿಗಣಿಸಲಾಗ್ತದೆ. ಓಕೆ, ವೆರಿ ರೇರ್. ಓಕೆ, ಇಂದಿನ ಒಂದು ಕೃಷ್ಣ ರಾಧೆಯರ ಕಥೆನ ಇವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ದಟ್ಸ್ ರಿಯಲಿ ಗುಡ್ ಗೈಸ್. ಓಕೆ, ನಿಮಗೂ ಕೂಡ ಕಲೀಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್, ಸಿರಿ ದೇವಿಯರಿಗೆ ವಿಶ್ವಮನ್ನಣೆ. ಗ್ರಾಮೀಣ ಮಟ್ಟದ ಸಂಘವು ನಮ್ಮ ಸಂಸ್ಥೆಯ ನೆರವು ಪಡೆದು ವಿಶ್ವಮಟ್ಟದಲ್ಲಿ ಸಾಧನೆ ಮಾಡುವುದು ಹೆಮ್ಮೆ ತರಿಸಿದೆ. ಅಕ್ಟೋಬರ್ನಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದೆ. ವಿಶ್ವಸಂಸ್ಥೆಯ ಒಂದು ಪ್ರಶಸ್ತಿ ಬಂದಿದೆ. ಕುಂದಗೋಳ ತಾಲೂಕಿನ ತೀರ್ಥ ಎಂಬ ಪುಟ್ಟ ಗ್ರಾಮದ ಮಹಿಳೆಯರ ಪರಿಶ್ರಮಕ್ಕಾಗಿ ಈ ಒಂದು ಪ್ರಶಸ್ತಿ ಬಂದಿದೆ. 2018ನೇ ವರ್ಷದಲ್ಲಿ ಸ್ಥಾಪನೆಯಾದ ಬಿಬಿ ಫಾತಿಮಾ ಮಹಿಳಾ ಸಂಘ. ಇವರೇನು ಮಾಡ್ತಾರೆ ಅಂದರೆ ಸಿರಿಧಾನ್ಯ ಪುನರುತ್ಥಾನದಲ್ಲಿ ಗುರುತರ ಪಾತ್ರ ನಿರ್ವಹಿಸುತ್ತಿದ್ದಾರೆ. 2025ರಲ್ಲಿ
ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ UNDP ಈಕ್ವಿಟರ್ ಈಕ್ವಿಟರ್ ಇನಿಷಿಯೇಟಿವ್ ಎಂಬ ಪ್ರಶಸ್ತಿಗೆ ಈ ಸಂಘ ಭಾಜನವಾಗಿದೆ. ಇಲ್ಲಿವರೆಗೂ ಸಿರಿಧಾನ್ಯಗಳನ್ನು ಬೇರೆಯವರಿಗೆ ಹೇಳಲಿಕ್ಕೆ, ಸಿರಿಧಾನ್ಯಗಳನ್ನು ಬೆಳಿಲಿಕ್ಕೆ ಇವರು ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈವನ್ ಸೌತ್ ಆಫ್ರಿಕಾ, ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಅಲ್ಲಿಂದ ಪ್ರತಿನಿಧಿಗಳು ಬಂದು ಇವರು ಮಾಡಿರುವಂಥ ಕೆಲಸವನ್ನು ಪ್ರಶಂಸನೆ ನೀಡಿದ್ದಾರೆ. ಆ್ಯಂಡ್ ಪ್ರಶಸ್ತಿ ಕುರಿತು ಹೇಳಬೇಕು ಅಂದರೆ ನಿಮಗೆ ಜೀವ ವೈವಿಧ್ಯ ಸಂರಕ್ಷಣಾ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಎಂದೇ ಈಕ್ವಿಟರ್ ಇನಿಷಿಯೇಟಿವ್ ಅನ್ನುವಂಥ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಅದನ್ನು ಇವನ್ ನಿಸರ್ಗ ಆಧಾರಿತ ತಾಪಮಾನ ನಿಯಂತ್ರಣಕ್ಕೆ ಮಹಿಳೆ ಮತ್ತು ಯುವಜನರ ನಾಯಕತ್ವ ಎಂಬ ವಿಷಯ ಆಧಾರಿತ ಈ ವರ್ಷದ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯಾಗಿ ನಡೆಯಿತು. 103 ದೇಶಗಳ ಸುಮಾರು 700 ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ಪ್ರಶಸ್ತಿ $10,000 ಅಮೆರಿಕನ್ ಸುಮಾರು 8.5 ಲಕ್ಷ ನಗದು ಬಹುಮಾನವನ್ನು ಒಳಗೊಂಡಿದೆ. 2020ರಲ್ಲಿ ಸ್ಥಾಪನೆಯಾದ ದೇಶೀಯ ಬೀಜ ಬ್ಯಾಂಕ್ ಮೂಲಕ ಸಿರಿಧಾನ್ಯಗಳೊಂದಿಗೆ ವಿವಿಧ ಕಾಳು, ತರಕಾರಿ, 300 ವಿವಿಧ ಬಿತ್ತನೆ ಬೀಜಗಳನ್ನು ಸಂಘಟಿಸಿದ ಸಂಘದ ವತಿಯಿಂದ ಆಸಕ್ತ ರೈತರಿಗೆ ವಿತರಿಸಲಾಗ್ತಾ ಇದೆ. ಇದು ಅಪರೂಪದ ಧಾನ್ಯಗಳನ್ನು ಸಂಗ್ರಹಿಸಲಾಗಿದೆ. ಸಿರಿಧಾನ್ಯಗಳ ಬೆಳೆ ಉತ್ತೇಜಿಸಲು 1 ಎಕರೆಗಾಗುವಷ್ಟು ಬಿತ್ತನೆ ಬೀಜಗಳಲ್ಲಿ ಇವುಗಳನ್ನು ಮಾಡಲಾಗ್ತಾ ಇದೆ. ಈ ಒಂದು ಪ್ರಶಸ್ತಿಯನ್ನು ನೆನಪಿಟ್ಟುಕೊಳ್ರಿ. ಈ ಒಂದು ಸ್ವಸಹಾಯ ಗುಂಪು ಬಿಬಿ ಫಾತಿಮಾ ಮಹಿಳಾ ಸಂಘ, ಇದನ್ನು ನೆನಪಿಟ್ಕೊಳ್ರಿ. ಇದು ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ಪೇಪರಲ್ಲಿ ಇದು ಕೂಡ ಬೆಸ್ಟ್ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ ಗೈಸ್. ಎಕ್ಸಾಮಲ್ಲಿ ಅಂಥ ಕ್ವಶನ್ ಕೇಳ್ತಿದ್ದಾರೆ ಇವತ್ತು. ಸೊ ಅದು ಆದಮೇಲೆ ನೋಡಿ, ಕಾದಾಟದಲ್ಲಿ ಗಾಯಗೊಂಡ ಹುಲಿ, ಎನಿವೆ ಫೈನಲಿ ಅದನ್ನು ರಕ್ಷಣೆ ಮಾಡಲಾಗಿದೆ. 11 ವರ್ಷದ ಹುಲಿ ಗಂಭೀರವಾಗಿ ಒಂದು ಕಾದಾಟದಲ್ಲಿ ಈ ಒಂದು ಸಮಸ್ಯೆ ಆಗಿದೆ, ಹೆಲ್ತ್ ಸಮಸ್ಯೆ. ನೋಡಿ, ನಾರ್ಮಲಿ ಹುಲಿಗಳೊಂದಿಗೆ ಕಾದಾಡುವುದು ಸರ್ವೇ ಸಾಮಾನ್ಯ ಆಗಿರ್ತೈತಿ, ಅದರೊಳಗೆ ಅದಕ್ಕೆ ಗಾಯ ಆಗಿದೆ ಅಂತೆ. ನೆಕ್ಸ್ಟ್, ಕಾಲದ ವಕಾಲತ್ತಿನೆದುರು ವಿಮರ್ಶಕರ ತಾಕತ್ತು ಏನೇನೂ ಅಲ್ಲ. ಕಾಲದ ವಕಾಲತ್ತಿನೆದುರು ವಿಮರ್ಶಕರ ತಾಕತ್ತು ಏನೇನೂ ಅಲ್ಲ ಅಂತ KS ನಿಸಾರ್ ಅಹಮದ್ ಅವರು ಹೇಳ್ತಾರೆ. ನೆಕ್ಸ್ಟ್, ಇವತ್ತಿನ ಎಡಿಟೋರಿಯಲ್ ನೋಡೋದಾದರೆ ಆರೋಪಿಗಳಿಗೆ ಜಾಮೀನು ರದ್ದು, ನ್ಯಾಯಾಂಗ ವಿಶ್ವಾಸಾರ್ಹತೆ ಹೆಚ್ಚಳ. ನಿಮಗೆಲ್ಲ ಗೊತ್ತೇ ಇದೆ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿತ್ರನಟ ದರ್ಶನ್, ತುಗ್ದೀಪ್ ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ಬೇಲ್ನ ಮಂಜೂರಿ ಮಾಡಿತ್ತು. 2-3 ಸರ್ತಿ ಹಿಯರಿಂಗ್ ಮಾಡಿದಂಥ ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ಜಡ್ಜಸ್ಗಳನ್ನ, ಹೈಕೋರ್ಟನ್ನು ಕ್ರಿಟಿಸಿಸಮ್ ಮಾಡೋದಷ್ಟೇ ಅಲ್ಲ, ಯಾವ ಕಾರಣಕ್ಕಾಗಿ, ಯಾವ ಆಧಾರದ ಮೇಲೆ ಇವರಿಗೆ ಬೇಲ್ನ ಕೊಟ್ಟಿದ್ದೀರಿ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಹೀಗೆ ಇವತ್ತು ಇಷ್ಟೊಂದು ಹಣ ಮತ್ತು ಹೆಸರು, ಜನಪ್ರಿಯತೆ ಇರುವಂಥವರನ್ನು ಜೈಲಿಗೆ ಹಾಕ್ತಾ ಇರುವಂಥ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬರ್ 1 ದರ್ಶನ್, 2ನೇದು ಇನ್ನೊಬ್ಬ ಆರೋಪಿ ಮನೆಗೆಲಸದ ಹೆಣ್ಣು ಮಗಳ ಮೇಲೆ ರೇಪ್ ಮಾಡಿದ್ದಾನೆ ಅನ್ನುವಂಥ ಒಂದು ಆರೋಪವನ್ನು ಎದುರಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ, ಇವರ 2 ಕೇಸ್ನಲ್ಲಿ ಇವರನ್ನು ನ್ಯಾಯಾಂಗ ಬೈದಿದ್ದಷ್ಟೇ ಅಲ್ಲದೆ ಇವರನ್ನು ಜೈಲಿಗೆ ಹಾಕಿರಿ, ಇವ್ರನ್ನ ಬೈದು ಆಮೇಲೆ ಯಾವುದೇ ಸ್ಟಾರ್ ಟ್ರೀಟ್ಮೆಂಟ್ನ ಇವರಿಗೆ ಕೊಡಬಾರ್ದು ಅಂತ ಕೂಡ ಸ್ಟ್ರಿಕ್ಟಾಗಿ ಏನು ಜಜ್ಮೆಂಟ್ನ ಕೊಟ್ಟಿದೆ. ಇದರ ಮೂಲಕ ಡೆಫಿನೆಟ್ಲಿ ಓನ್ಲಿ ದೊಡ್ಡವ್ರಿಗೆ ಮಾತ್ರ, ದುಡ್ಡಿದ್ದವ್ರಿಗೆ ಮಾತ್ರ, ಅಧಿಕಾರ ಇದ್ದವ್ರಿಗೆ ಮಾತ್ರ ಅವ್ರು ಏನು ಬೇಕಾದರೂ ಮಾಡ್ಬೋದು, ತಪ್ಪಿಸ್ಕೋಬೋದು. ಆ್ಯಂಡ್ ಬಲವಂತವಾಗಿ ಯಾರನ್ನ ಬೇಕಾದವರು ಅತ್ಯಾಚಾರನೂ ಮಾಡ್ಬೋದು. ಎಷ್ಟೋ ಜನ ತಪ್ಪಿಸ್ಕೊಂಡಿದ್ದಾರೆ ಕೂಡ. ಬಟ್ ಸ್ಟಿಲ್ ಈ 2 ಕೇಸ್ನಲ್ಲಿ ನ್ಯಾಯಾಂಗ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಇಲ್ಲಿ ಹೇಳ್ತದೆ ಗೈಸ್. CM ಕೋಟೆಗೆ ಹೈಕಮಾಂಡ್ ಲಗ್ಗೆ, ಎನಿವೆ ನಮ್ಗೆ ಅವಶ್ಯಕತೆ ಇಲ್ಲ, ಪಾಲಿಟಿಕ್ಸ್ ಇದೆ. ನೋಡಿ, ಇಲ್ಲೊಂದು ಆರ್ಟಿಕಲ್ ಬಂದಿತ್ತೆ ಗೈಸ್, ಓದುತ್ತಾ ಆರೋಗ್ಯ ಭಾಗ್ಯ ಅಂತ ಒಂದು ಆರ್ಟಿಕಲ್ ಬಂದಿದೆ. ಜಿಮ್, ಬ್ಯೂಟಿ ಪಾರ್ಲರ್ಗಳು ಇಲ್ಲದ ಬಡಾವಣೆಗಳು ಅತಿ ವಿರಳ ಎನ್ನಬೇಕು. ಸಮಾಜದ ಸ್ವಾಸ್ಥ್ಯಕ್ಕೆ ಅಗತ್ಯವಾಗಿ ಬೇಕಾದ ಗ್ರಂಥಾಲಯಗಳು ಇವತ್ತೆಲ್ಲಿದ್ದಾವೆ? ಬೀದಿ ಒಳಗೆ ಹೋದರೆ ಬರೀ ಬ್ಯೂಟಿ ಪಾರ್ಲರ್ ಸಿಗ್ತವೆ, ಜಿಮ್ ಸಿಗ್ತವೆ, ಆಮೇಲೆ ನಾ ಬಾರಿ ಅಂತ ಡಿಫ್ರೆಂಟ್ ಹಾಕ್ಕೊಂಡು ಅಡ್ಡಾಡುವಂಥ, ಬಟ್ಟೆನ ಹಾಕ್ಕೊಂಡು ಅಡ್ಡಾಡುವಂಥ ಜನ ಸಿಗ್ತಾರೆ. ಆ್ಯಂಡ್ ದೇಹ ಸಿರಿ ಆಗಿರಬಹುದು,
ಆಮೇಲೆ ನನ್ನ ಬ್ಯೂಟಿನೇ ಈ ಜಗತ್ತಿಗೆ ಮ್ಯಾಟರ್ ಅನ್ನುವಂಥ ಒಂದು ಮನೋಭಾವ ಇದೆ. ಆದರೆ ಇವತ್ತು ಜನರಿಗೆ ಮನವರಿಕೆ ಆಗಬೇಕಾಗಿದೆ. ಕನ್ನಡ ನಾಡಿನ ಮನೆಗಳಲ್ಲಿ ಸಂಜೆ ಹೊತ್ತು ಟಿ ವಿ ಸ್ವಿಚ್ ಆಫ್ ಆಗಬೇಕು. ಮನೆಯಲ್ಲಿ ದಿವ್ಯ ಮೌನದೊಂದಿಗೆ ಮೌನವೊಂದು ಆವರಿಸಬೇಕು. ತಕ್ಕ ಮಟ್ಟಿನ ಆದಾಯ ಮೂಲವುಳ್ಳ, ಅಂದ್ರೆ ಭಾಳ ಆದಾಯನೂ ಇರಬಾರ್ದು. ಪ್ರತಿ ಮನೆಗೂ ಪತ್ರಿಕೆ, ನಿಯತಕಾಲಿಕೆ, ಪುಸ್ತಕಗಳಿಗಿಷ್ಟು ಹಣವನ್ನು ಕಡ್ಡಾಯವಾಗಿ ಖರ್ಚು ಮಾಡಬೇಕು. ದೈವಾರಾಧನೆ ರೂಪದಲ್ಲಿ ಉತ್ತಮ ಸಾಹಿತ್ಯ ಗ್ರಂಥಗಳನ್ನು ಓದಬೇಕು. ಒಟ್ಟಾರೆಯಾಗಿ ಮನಃಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕು ಅಂದರೆ ಪುಸ್ತಕಗಳು ಬೇಕು. ಇನ್ನೊಬ್ಬರು ನಮಗೆ ಸಂಬಂಧಿಕರು ಕೂಡ ಅವಶ್ಯಕತೆ ಇದೆ. ಮೀನ್ಸ್ ನಮಗೆ ಸ್ನೇಹಿತರ ಅವಶ್ಯಕತೆ ಇದೆ. ಓಕೆ, ಇವತ್ತು ಭಾಳ ಸರ್ತಿ ಲೈಟ್ ಇರೋ ತನಕ ಹೆಂಗೆ ಬೇಕಾದಂಗೆ ಟಿ ವಿ ನೋಡ್ಕೊತ್ಕೊಂಡಿರ್ತಾರೆ. ಲೈಟ್ ಹೋದ ನೆಕ್ಸ್ಟ್ ಮಿನಿಟ್ ಒಳಗೆ ಮೊಬೈಲ್ ಕೈಗೆ ಹಿಡಿತಾರೆ. ಭಾಳ ಸರ್ತಿ ಮೊಬೈಲ್ ನೋಡ್ಕೋತ ಮೊಬೈಲು ಟಿ ವಿ ಎರಡೂ ಕೂಡ ನೋಡುವಂಥ ಮಹಾನುಭಾವರು ಭಾಳ ಇದ್ದಾರೆ. ಟೈಮ್ ಸಿಕ್ಕರೆ ಸಾಕು ಶಾರ್ಟ್ಸ್ ನೋಡುವಂಥವ್ರು ಇದ್ದಾರೆ. ನೋಡಿ, ನ್ಯೂಸ್ ಪೇಪರ್ ಅನಾಲಿಸಿಸ್ ಇಷ್ಟೆಲ್ಲ ವಿಷಯಗಳನ್ನ ಹೇಳಿರ್ತೀನಿ ನಾನು. ಎಷ್ಟು ಜನ ನೋಡ್ತಾರೆ ಅದನ್ನು? ವೆರಿ ಫ್ಯೂ ಪೀಪಲ್. ಓಕೆ, ಆ್ಯಂಡ್ ಆದ್ದರಿಂದನೇ ಇವತ್ತು ಬಹಳಷ್ಟು ಜನರ ನಿದ್ದೆ ಕಾಣೆ ಆಗ್ತಾ ಇದೆ. ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಕುಸಿತ ಆಗ್ತಿದ್ದಾವೆ. ಸಮಾಧಾನವಾಗಿರೋದು ಹೋಗಿದೆ. ಬರೀ ಯಾವತ್ತು ನೋಡಿದ್ರೂ ಆ ಮೊಬೈಲ್ ಒಳಗೆ ಬಿದ್ದು ಸಾಯ್ತಿರ್ತವೆ. ಅಧ್ಯಯನ ಮತ್ತು ಧ್ಯಾನಗಳ ಅಭಾವವೂ ಕೂಡ ಹೆಚ್ಚಿಗೆ ಕಾಣ್ತಾ ಇದ್ದಾವೆ. ಓದಿಗೂ ಮಾನಸಿಕ ನೆಮ್ಮದಿಗೂ ಸಂಬಂಧವಿದೆ ಎನ್ನುವ ಮಾತಿನಲ್ಲಿ ಸತ್ಯವಿದೆ. ಒಮ್ಮೆ ಅಧ್ಯಯನ ಶಕ್ತಿ ಒಲಿಯಿತೆಂದರೆ ಮನೆ, ಮಂದಿರ, ಕೌಟುಂಬಿಕ ಕಲಹ ಮುನಿಸುಗಳಿಗೆ ಔಷಧ ದೊರೆಯುತ್ತದೆ. ಓಕೆ, ಓದಿನಿಂದ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ, ಬದುಕಿನ ಮೂಲಭೂತ ಅಗತ್ಯದಾಚೆಗೆ ಭ್ರಾಂತಿ ಲೋಕವನ್ನು ಹಪಹಪಿಸುವ ಇರಾದೆ ಇವತ್ತಿನದು. ಕ್ರಿಕೆಟ್, ಸಿನಿಮಾ, ಧಾರಾವಾಹಿಗಳು ಮುರುಳಾಗಿ ಹೆಚ್ಚಿನ ಸಂಖ್ಯೆಯ ನಾಗರಿಕರು ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ. ದೇಶ ಇಂಥ ಒಂದು ಬಡ ಭ್ರಾಂತಿ ದೇಶ ನಮ್ಮದು. ಸುಳ್ಳು, ಭ್ರಮೆ, ಕೃತಕತೆಯನ್ನು ಆಧರಿಸುವ ಮನಸ್ಥಿತಿ. ವಾಸ್ತವ ಯಾವಾಗಲೂ ಕೂಡ ಕಹಿ. ಬದುಕಿಗೆ ಬೇಕಾದ ಮೌಲಿಕ ಸಂದೇಶಗಳನ್ನು, ನೈಜ ಸಂತೋಷವನ್ನು ನೀಡದೆ ಕೇವಲ ಮೌಢ್ಯ, ದ್ವೇಷ, ಪೊಳ್ಳು ಸಂಸ್ಕೃತಿಯನ್ನು ಉತ್ತೇಜಿಸುವ ದೃಶ್ಯಾವಳಿಗಳನ್ನು ನೋಡ್ತವೆ. ಇವನ್ ಶಾರ್ಟ್ಸು ಕೂಡ ಎಂಥವು ನೋಡ್ತಾವೆ ನೋಡ್ರಿ. ಮನುಷ್ಯನದು ಬದುಕನ್ನು ಸಮೃದ್ಧಿಗೊಳಿಸಿಕೊಳ್ಳುವ ಪ್ರಯತ್ನಗಳಿಗಿಂತ ಪುಕ್ಕಟೆ ಗೊಂದಲಗಳಲ್ಲಿ ಸಿಲುಕುವುದು ಇವತ್ತಿನ ಸಮಸ್ಯೆಯಾಗಿದೆ. ಶಾಲೆಗಳಲ್ಲಿ ನೈತಿಕ ಮೌಲ್ಯಗಳಿಗೆ ಸಂಬಂಧಿಸಿದ ಪಠ್ಯವು ವಿಜ್ಞಾನ, ಗಣಿತದಂಥ ಕಡ್ಡಾಯಗೊಳ್ಳಬೇಕು. ಮಕ್ಕಳಿಗೆ ಪಾಠ ಅಭ್ಯಾಸಗಳ ನಡುವೆ ಮನೆಗೆಲಸ, ಸಾಹಿತ್ಯ, ಸಂಗೀತ, ಕ್ರೀಡೆಯಂಥ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು. ಗ್ರಂಥಾಲಯದಲ್ಲಿ ಕೂತು ಓದುವಂಥ ಒಂದು ಹವ್ಯಾಸವನ್ನು ಬೆಳೆಸಬೇಕು. ಬರೀ ಜಿಮ್ ಮಾಡಿ ಯಾಕಂದರೆ ಹುಂಬರ್ಗತ್ಲೆ ಅಡ್ಡಾಡೋದಲ್ಲ ಅಂತ ಕೂಡ ಆರ್ಟಿಕಲ್ ಹೇಳುತ್ತೆ ಗೈಸ್. ಸೊ ಆವಾಗ ನಾವು ಉತ್ತಮ ಸಮಾಜವನ್ನು ಸೃಷ್ಟಿಸ್ಬೋದು. ನೆಕ್ಸ್ಟ್, ಇಬ್ಬರ ವಾದ ವಿವಾದವನ್ನು ಕೊಟ್ಟಿದ್ದಾರೆ. ಸಪ್ರೇಟಾಗಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಡೆಲ್ಲಿ ಒಳಗೆ ಬೀದಿ ನಾಯಿಗಳ ಸಮಸ್ಯೆ. ಈ ಒಂದು ಆರ್ಟಿಕಲಲ್ಲೂ ಕೂಡ ಅಪರಾತ್ರಿಯಲ್ಲಿ ನಸುಕಿನಲ್ಲಿ ಓಡಾಡುವ ವಿದ್ಯಾರ್ಥಿಗಳು, ದುಡಿಯುವ ವರ್ಗದವರು ಬೀದಿ ನಾಯಿಗಳ ಕಡಿತಕ್ಕೆ ಹೆಚ್ಚು ಒಳಗಾಗ್ತಿದ್ದಾರೆ. ಬೈಕ್, ಕಾರ್ ಇಲ್ಲದೆ ನಡೆದೇ ಸಾಗುವ ಬಡವರು ಈ ಪೈಕಿ ಹೆಚ್ಚಾಗಿದ್ದಾರೆ. ಮಕ್ಕಳು, ಮಹಿಳೆಯರು, ವೃದ್ಧರ ಮೇಲೆ ನಾಯಿಗಳ ಆಕ್ರಮಣದ ವಿಡಿಯೋಗಳನ್ನು, ರೇಬೀಸ್ನಿಂದ ನರಳಿ ಸಾಯುವುದನ್ನು ನೋಡಿದರೆ ಆತಂಕವಾಗುತ್ತದೆ. ಕೂಲಿ ನಾಲಿ ಮಾಡಿ ಜೀವನ ಕಟ್ಟಿಕೊಳ್ಳುತ್ತಿರುವ ಬಡವರು ಕೆಲಸ ಬಿಟ್ಟು ಆಸ್ಪತ್ರೆಗೆ ತಿರುಗಾಡುವಂತಾಗಿದೆ. ನಾಯಿ ಕಡಿತ ನಮ್ಮ ರಾಜ್ಯದ ಎಷ್ಟೋ ಸಾಂಕ್ರಾಮಿಕ ರೋಗಗಳಿಗಿಂತ ಅಧಿಕ ಪ್ರಮಾಣದ ಜನರನ್ನು ಬಾಧಿಸುತ್ತಿದೆ. ನಮ್ಮ ಕಣ್ಣು ತೆರೆಸಬೇಕಿದೆ. ಮನುಷ್ಯರಿಗಿಲ್ಲದೆ ಇರುವಂಥ ಪ್ರೀತಿ ನಾಯಿಗಳ ಮೇಲೆ ಯಾಕೆ? ರೇಬೀಸ್ ಆದರೆ ಯಾರು ಕಾರಣ ಅದಕ್ಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇವ್ರು ಕೇಳ್ತಾರೆ ಗೈಸ್. ಎಷ್ಟು ನಾಯಿ ಇದ್ದಾವೆ ನಮ್ಮ ದೇಶದೊಳಗೆ, ಎದಕ್ಕೆ ಬೀದಿ ನಾಯಿಗಳನ್ನ ಬಿಡಬೇಕು ಅಂತ ಇವ್ರು ಹೇಳ್ತಾರೆ. ಆ್ಯಂಡ್ ಇದಕ್ಕೆ ಉತ್ತರವಾಗಿ ಇನ್ನೊಬ್ಬರು ಸಾಧನಾ ಹೆಗಡೆ ಇವ್ರು ಹೇಳ್ತಾರೆ, ದೇಶದಲ್ಲಿ ಇಂದು ಬೀದಿ ನಾಯಿಗಳ ಬಗ್ಗೆ ಭಾರೀ ಚರ್ಚೆ ನಡೆಯುತ್ತಿದೆ. ಆದರೆ 140 ಕೋಟಿಯಷ್ಟಿರುವ ಜನಸಂಖ್ಯೆ ಎಲ್ಲ ರೀತಿಯ ಸಂಪನ್ಮೂಲಗಳಿಗೂ ಹೊರೆಯಾಗಿದ್ದು, ಅಂದ್ರೆ ಮನುಷ್ಯರು ಬದುಕ್ತಾ ಇರೋದೇ ಒಂದು ದೊಡ್ಡ ಹೊರೆ ಇದೆ. ಹಾಗಂದ್ರೆ ನಾಯಿ ಬಗ್ಗೆ ಯಾಕೆ ನಾವು ಹೊರೆ ಅನ್ಕೋಬೇಕು ಅಂತ ಇವ್ರು ಕೇಳ್ತಾರೆ. ಪ್ರಾಣಿ ಮತ್ತು ಪಕ್ಷಿಗಳೊಂದಿಗೆ ಎಲ್ಲೆಡೆ ಸಂಘರ್ಷ ಎದುರಿಸುವಂತಾಗಿದೆ.
ಸಾಮಾಜಿಕ ಜಾಲತಾಣಗಳ ಧ್ರುವೀಕರಣ ಈ ಯುಗದಲ್ಲಿ ನಾಯಿಗಳ ಬಗ್ಗೆ ಮನುಷ್ಯರಿರುವ ಮೂಲಭೂತ ಭಯವನ್ನು ಬಡಿದೆಬ್ಬಿಸುವ ಮೂಲಕ ಪ್ರಾಣಿಗಳಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಅನುಷ್ಠಾನದಲ್ಲಿ ತಮ್ಮ ವೈಫಲ್ಯವನ್ನು ರಾಜಕಾರಣಿಗಳು ಮರೆಮಾಚುತ್ತಿದ್ದಾರೆ. ಆದರೆ ಪರಿಸ್ಥಿತಿಯು ಮೇಲ್ನೋಟಕ್ಕೆ ಕಾಣುತ್ತಿರುವಷ್ಟು ಉಗ್ರವಾಗಿ ಏನೂ ಇಲ್ಲ. ಅಂದರೆ ನಾಯಿಯಿಂದ ಸಮಸ್ಯೆ ಆಗ್ತಾ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಎಸ್, ಪರ ಮತ್ತು ವಿರೋಧದ ವಾದ ಇದಾವೆ. ನಾನು ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನು ನೋಡಿ ಒಪಿನಿಯನ್ನ ಹೇಳ್ಬೋದು ಗೈಸ್. ನೆಕ್ಸ್ಟ್, ಶ್ರೀಕೃಷ್ಣ ಎಲ್ಲ ಕಾಲದ ಜಗದ್ಗುರು. ನೋ ಡೌಟ್ ಇನ್ ದ್ಯಾಟ್. ಭಗವದ್ಗೀತೆನ ಯಾರು ಓದಿರ್ತೀರಿ ಅವ್ರಿಗೆ ಗೊತ್ತಿರ್ತದೆ. ಯಾರಿಗೆ ಯಾವ ಕಾಲದಲ್ಲೂ ಬಿಕ್ಕಟ್ಟುಗಳು ಎದುರಾಗಬಹುದು ಹಾಗೂ ಆಗ ಮನಸ್ಸು ಪರಿಹಾರಕ್ಕಾಗಿ ಹುಡುಕುತ್ತದೆ. ಸೊ ಅದಕ್ಕೆಲ್ಲ ಪರಿಹಾರವನ್ನು ನೀಡುವಂಥ ಒಬ್ಬ ಬೆಸ್ಟ್ ಮನುಷ್ಯ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅನ್ನುವುದನ್ನು ಆರ್ಟಿಕಲ್ ಒಳಗೂ ಕೂಡ ಕೊಟ್ಟಿದ್ದಾರೆ ಗೈಸ್. ಎಸ್, ಭಗವದ್ಗೀತೆಯ ಎವ್ರಿ ಶ್ಲೋಕ, ಪ್ರತಿಯೊಂದು ಶ್ಲೋಕದೊಳಗೂ ಕೂಡ ಕೃಷ್ಣ ಜೀವನದೊಳಗೆ ಬರುವಂಥ ಪ್ರತಿಯೊಂದು ಕಷ್ಟಗಳಿಗೆ ಏನು ಮಾಡಬೇಕು ಅಂತ ಹೇಳಿದ್ದನ್ನು ಕಾಣ್ತೀವಿ. ಓಕೆ, ನೆಕ್ಸ್ಟ್, ಪ್ರಧಾನಿ ಮಂತ್ರಿಗಳ ಮಾತು. ಎಸ್, ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋನೇ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ನೋಡಿ, ಇಲ್ಲಿ ಇನ್ನೊಂದು ಆರ್ಟಿಕಲ್ ಬಂದಿದೆ, ಇದು ಹಿಂದೂನಲ್ಲೂ ಕೂಡ ಬಂದಿದೆ. ಇಲ್ಲೇ ನಾನು ಡೀಟೇಲ್ ಆಗಿ ಹೇಳ್ತಿದ್ದೀನಿ. ಕದನ ವಿರಾಮ, ಅನಿಶ್ಚಿತತೆ ನಡುವೆ ಸಭೆ. ಅಲಾಸ್ಕಾದಲ್ಲಿ ಟ್ರಂಪ್ ಮತ್ತು ಪುಟಿನ್ ಇಬ್ಬರ ನಡುವೆ ಸಭೆ ನಡೆದಿದೆ. ಅಮೆರಿಕಾದ ಪ್ರೆಸಿಡೆಂಟ್ ಮತ್ತು ರಷ್ಯಾದ ಪ್ರೆಸಿಡೆಂಟ್ ನಡುವೆ ಆರ್ಥಿಕ ಒಪ್ಪಂದ ಕುರಿತು ಕೂಡ ಮಾತುಕತೆ ಸಾಧ್ಯ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ರಷ್ಯಾ ಯುಕ್ರೇನ್ ಜೊತೆಗೆ ಯುದ್ಧ ಮಾಡ್ತಾ ಇದೆ. ಹೆಂಗಾದರೂ ಮಾಡಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನು ತಡಿಬೇಕು ಅನ್ನುವಂಥ ಉದ್ದೇಶ ಯುರೋಪಿಯನ್ ದೇಶಗಳಿಗೂ ಇದೆ, ಅಮೆರಿಕಾಗೂ ಇದೆ. ಭಾಳ ಸರ್ತಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಆ ಎರಡೂ ದೇಶಗಳು ಇವತ್ತು ಯುದ್ಧವನ್ನು ಬಿಡಲಿಕ್ಕೆ ರೆಡಿ ಇಲ್ಲ. ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಲಿಕ್ಕೆ ಅಮೆರಿಕಕ್ಕೆ ಈ ಒಂದು ರಷ್ಯಾದ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವರು ಬಂದಿದ್ದಾರೆ. ರಷ್ಯಾದಿಂದ ಈವನ್ ಆಯಿಲ್ ತರಿಸ್ಕೊಳ್ತಾ ಇರುವಂದರೆ ಭಾರತಕ್ಕೂ ಕೂಡ 50% ತೆರಿಗೆಯನ್ನು ಹಾಕಿದ್ದಾರೆ. ಆ್ಯಂಡ್ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುತ್ತಿದ್ದುದು ನಿಮಗೆ ಹೆಚ್ಚುವರಿ ತೆರಿಗೆಯನ್ನು ವಿಧಿಸಲಾಗುವುದು ಅಂತ ಹೇಳಿಬಿಟ್ಟು ಏನು ಥ್ರೆಟ್ ಇದೆ, ಆ ಥ್ರೆಟ್ಗೂ ಕೂಡ ಸಮಸ್ಯೆ ಆಗಿದ್ದನ್ನು ನಾವು ಕಾಣ್ತೀವಿ ಗೈಸ್. ಯುದ್ಧ ತಪ್ಪಿಸುವುದು ಅವರ ಉದ್ದೇಶ ಆಗಿದೆ ಅಂತ ಟ್ರಂಪ್ ಹೇಳ್ತಿದ್ದಾನೆ. ಓನ್ಲಿ ಗಾಡ್ ನೋಸ್. ಜಾಗತಿಕ ವ್ಯವಹಾರದಲ್ಲಿ ಭಾರತದ ಪ್ರಾಬಲ್ಯ ಹೆಚ್ಚಿದೆ. ಭಾರತಕ್ಕೆ ಈ ಥರ 50% ಒಂದು ಏನು ಅಮೆರಿಕ ಸುಂಕ ಹಾಕ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರು ಮೊದಲೇ, ಅಂದರೆ ಈ ಮೀಟಿಂಗ್ ಹೋಗೋಕ್ಕಿಂತ ಮುಂಚೆನೇ ಇವರು ಕ್ವಶನ್ ಕೂಡ ಮಾಡಿದ್ದಾರೆ. ಹೆಚ್ಚುವರಿ ಸುಂಕವೇ ಕಾರಣ. ಇವನ್ ಭಾರತದ ಮೇಲೆ ಹಾಕ್ತಾ ಇರುವಂಥ ಹೆಚ್ಚುವರಿ ಸುಂಕ ಅಮೆರಿಕ ಪ್ರೆಸಿಡೆಂಟ್ಗೆ ಮೀಟ್ ಆಗಲಿಕ್ಕೆ ಮೂಲ ಕಾರಣ ಅಂತ ಕೂಡ ಹೇಳ್ತಿದ್ದಾರೆ. ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪಲ್ಲಿ ಈ ಒಂದು ಒಪಿನಿಯನ್ಗಳನ್ನ ಬರೀತಾರೆ ಗೈಸ್. ಬಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಈಸ್ ಗೋಯಿಂಗ್ ಆನ್, ವಾಟ್ ವಾಸ್ ದ ರೀಸನ್, ಏನು ಕಾರಣ ಅಂತ ಗೊತ್ತಿಲ್ಲ ನಮಗೆ. ರಷ್ಯಾದಿಂದ 20 ಲಕ್ಷ ಬ್ಯಾರಲ್ ತೈಲ ಖರೀದಿ. ರಷ್ಯಾದಿಂದ ಭಾರತ ಪ್ರತಿನಿತ್ಯ ಖರೀದಿಸುತ್ತಿರುವ ಕಚ್ಚಾ ತೈಲದ ಪ್ರಮಾಣ ಆಗಸ್ಟ್ ತಿಂಗಳ ಮೊದಲಾರ್ಧದಲ್ಲಿ 20 ಲಕ್ಷ ಬ್ಯಾರಲ್ಗಳಿಗೆ ಏರಿಕೆಯಾಗಿದೆ ಎಂದು ಜಾಗತಿಕ ವ್ಯಾಪಾರ ವಿಶ್ಲೇಷಕ ಸಂಸ್ಥೆ ಕೆಪ್ಲರ್ ತಿಳಿಸಿದೆ. ದಟ್ಸ್ ಗುಡ್. ಎನಿವೆ, ವಿ ವಾಂಟ್ ಕ್ರೂಡ್ ಆಯಿಲ್ ಆ್ಯಂಡ್ ವಿ ಆರ್ ಗೆಟಿಂಗ್ ಇಟ್ ಫ್ರಮ್ ರಷ್ಯಾ. ಇದರಿಂದ ನಮ್ಮ ದೇಶದೊಳಗೆ ಹಣದುಬ್ಬರ ಕಡಿಮೆ ಆಗ್ತಾ ಇದೆ. ಕಡಿಮೆ ರೇಟಿಗೆ ನಮಗೆ ಈ ವಸ್ತುಗಳು ಸಿಗ್ತಿದ್ದಾವೆ. ನೆಕ್ಸ್ಟ್, ಹೈಕೋರ್ಟ್ ಕಲೇಜಿಯಂಗೆ ಆದೇಶ ಮಾಡುವಂತಿಲ್ಲ. ನೋಡಿ, ಜಡ್ಜಸ್ಗಳು ಯಾರು ನೆಕ್ಸ್ಟ್ ಹೈಕೋರ್ಟಲ್ಲಿ ಜಡ್ಜಸ್ಗಳನ್ನ ಯಾರನ್ನ ಅಪಾಯಿಂಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನ ಕಲೇಜಿಯಂ ಏನು ಕೆಲವೊಂದು ಪ್ರಪೋಸಲ್ಸ್ಗಳನ್ನು ಮಾಡುತ್ತೆ. ಅದು ಆದಮೇಲೆ ಹೈಕೋರ್ಟ್ ಅದನ್ನು ಫೈನಲ್ ಮಾಡುತ್ತೆ. ಇದರೊಳಗೆ ನಾವು ಇಷ್ಟೇ ಮಾಡ್ಬೋದು, ಏನಂದರೆ ಯಾರು ಜಡ್ಜ್ ಆಗಬೇಕು ಅಂತ ಚಾಯ್ಸ್ ಮಾಡಿರಿ ಅಂತ ಹೇಳ್ಬೋದು ಹೊರತು ಅದಕ್ಕಿಂತನೂ ಜಾಸ್ತಿ ಏನು ಮಾಡೋಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟಿಗೆ ಇವ್ರಿಗಿಷ್ಟೇ ಅಧಿಕಾರ ಕೊಡಬೇಕು, ಇವ್ರಿಗಿಷ್ಟೇ ಹಿಂಗೆ ಮಾಡಬೇಕು ಅಂತ ಹೇಳುವಂಥ ಅಧಿಕಾರ ಇಲ್ಲ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಿದ್ದಾರೆ. ಎಸ್, ಎದಕ್ಕಂದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಕೂಡ ಸಂವಿಧಾನಿಕ ಸಂಸ್ಥೆಯಾಗಿದ್ದಾವೆ. ಈ ಸಂವಿಧಾನಿಕ ಸಂಸ್ಥೆಗಳಲ್ಲಿ ಒಬ್ಬರ ಅಧಿಕಾರಗಳನ್ನು ಇನ್ನೊಬ್ಬರು ಹೆಂಗೆ ಕಿತ್ಕೊಳ್ಳೋಕ್ಕಾಗುತ್ತೆ? ಸೊ ಹಾಗಾಗಿ ಅವರ ಒಂದು ಸ್ವತಂತ್ರ ದಿನದ ಭಾಷಣದಲ್ಲಿ ಈ ಒಂದು ವಿಷಯಗಳನ್ನ ತಿಳಿಸಿದ್ದಾರೆ. ರೀಸೆಂಟ್ಲಿ ಇದು ಪ್ರಶ್ನೆ ಕೂಡ ಆಗಿತ್ತು, ಹೀಗಾಗಿ ಇದಕ್ಕೆ ವಿಷಯಗಳನ್ನ ತಿಳಿಸಿದ್ದಾರೆ ಗೈಸ್. ನೆಕ್ಸ್ಟ್, ನಾಗಾಲ್ಯಾಂಡ್ ರಾಜ್ಯಪಾಲ ಲಾ ಗಣೇಶನ್ ನಿಧನ. ಓಕೆ, ನಾಗಾಲ್ಯಾಂಡ್ನ ರಾಜ್ಯಪಾಲರಾದಂಥ ಲಾ ಗಣೇಶನ್ 80 ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ನಿಧನರಾಗಿದ್ದಾರೆ. ಮೊದಲು ನಾಗಾಲ್ಯಾಂಡ್ ಮತ್ತು ಬೇರೆ ಇವನ್ ಪಶ್ಚಿಮ ಬಂಗಾಳ, ಮಣಿಪುರದಲ್ಲೂ ಕೂಡ ಇವರು
ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿದರೆ. ಇಂಪಾರ್ಟೆಂಟ್, ನೆನಪಿಟ್ಕೊಡ್ರಿ, ಇವರು ಯಾವ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿದ್ದರು ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಗೈಸ್. ಓಕೆ, ನೆಕ್ಸ್ಟ್ ಹಿಂದೂ ಪೇಪರ್, ಇವತ್ತಿನ ಹಿಂದೂ ಪೇಪರ್ನ ನಾವು ನೋಡೋದಾದರೆ ವಾಟ್ ಆರ್ ದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬಂದಿದ್ದಾವೆ ನೋಡಿ. ಪ್ರೈಮ್ ಮಿನಿಸ್ಟರ್ ಕಾಲ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಫ್ಲಾಗ್ಸ್ ಡೆಮೋಗ್ರಫಿಕ್ ಪ್ಲಾಟ್. ಓಕೆ, ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಗೈಸ್, ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ನಿಮಗೆಲ್ಲ ಎಕ್ಸಾಮ್ಗೂ ಇದರ ಉಪಯೋಗ ಆಗುತ್ತೆ, ದಯವಿಟ್ಟು ಆ ವಿಡಿಯೋನ ನೋಡ್ರಿ. ಮಿಷನ್ ಸುದರ್ಶನ್ ಚಕ್ರ, ಎಸ್, ಇಂಡಿಯಾ ವಿಲ್ building an air defense system by 2030 to not only shield the military and civilian areas but also to strike back in the precious targeted manner. Okay, Pradhana Mantri Viksit Bharat Rozgar Yojane, they want to provide employment to people, made in India, semiconductors, nuclear energy capability. In all terms, India want to become self-reliant. Okay, ಅದರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಇನ್ ಅ ಮೇಜರ್ GST shake up 12% and 28% slabs to be axed. See, rate revision ಮಾಡೋರಿದ್ದಾರೆ by ದೀಪಾವಳಿ. 12% and 28% GST slab will be done away with soon. Of these, 99% of the items currently in 12% slab will be moved to 5% rate and 90% of goods and services in the 28 bracket will move to 18%. Okay, ಕಡಿಮೆ ಮಾಡ್ತಿದ್ದಾರೆ. ಕರೆಂಟ್ ಸ್ಲ್ಯಾಬ್ಸ್ 0.25%, ಡೈಮಂಡ್ಸ್ ಆ್ಯಂಡ್ ಸೆಮಿ ಪ್ರೀಸಿಯಸ್ ಸ್ಟೋನ್ಸ್ 3% ಫಾರ್ ಜ್ಯುವೆಲ್ಸ್ ಆ್ಯಂಡ್ ಪ್ರೀಸಿಯಸ್ ಸ್ಟೋನ್ಸ್, ಇದನ್ನೆಲ್ಲ ಕಡಿಮೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಿ, ಪ್ರಪೋಸ್ ಸ್ಲ್ಯಾಬ್ಸ್ ಏನಂದರೆ ಲೆಸ್ ದೆನ್ 1%, ಓನ್ಲಿ ಐಟಮ್ಸ್ ಅರ್ಲಿಯರ್ 0.25 and 3 slabs, and apart from this the main slabs will be 5%, 18% with 40% rate applicable only 5 to 7. Okay, sin goods ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ. sin goods are nothing but take for example which are harmful for our health. Tobacco is considered as sin goods. ಅದ್ರ ಮೇಲೆ ಮಾತ್ರ 40% ಟ್ಯಾಕ್ಸ್ ಹಾಕ್ತೀವಿ, ಉಳ್ಕಿದ ಮೇಲೆಲ್ಲ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ 2017ರಿಂದ GST ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಇಷ್ಟು 4 ಟೈಪ್ ಸ್ಲ್ಯಾಬ್ಸ್ ಇದ್ದು ಈಗ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈವನ್ GST ಕೌನ್ಸಿಲ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ನೌ ಆ್ಯಂಡ್ ವಿಚ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸಿಂಗ್ ಆ್ಯಂಡ್ ರಿಡಕ್ಷನ್ ಆಫ್ slabs of GST as well, and which is going to helpful and number of taxpayers will increase. ಆದ್ದರಿಂದ ದೀಪಾವಳಿಗೆ ಒಂದು ಧಮಾಕನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಗೈಸ್. ಓಕೆ, ದಟ್ಸ್ ಗುಡ್ ನ್ಯೂಸ್ ಫಾರ್ ಇಂಡಿಯನ್ಸ್. ಭಾರತೀಯರಿಗೆ ಇದೊಂದು ಒಳ್ಳೆಯ ನ್ಯೂಸ್ ಅಂತಲೇ ನಾನು ಹೇಳ್ಬೋದು ನಿಮಗೆ. ಓಕೆ, ಟ್ಯಾಕ್ಸ್ ಕಡಿಮೆ ಮಾಡ್ತಿದ್ದಾರೆ ಅಂದರೆ ದಟ್ಸ್ ಅ ಗುಡ್ ಥಿಂಗ್. ಓಕೆ, ಅದು ಒಂದು ಒಳ್ಳೆಯ ನ್ಯೂಸ್ ಆಗಿದೆ. ನಾಗಾಲ್ಯಾಂಡ್ ಗವರ್ನರ್ ಗಣೇಶನ್ ಪಾಸಸ್ ಅವೇ, ಇದನ್ನು ನಾನು ಕನ್ನಡ ನ್ಯೂಸ್ ಪೇಪರ್ ಒಳಗೆ ಹೇಳಿದ್ದೀನಿ ನೋಡಿ. ಫಿಗರ್ ಆಫ್ ಸ್ಪೀಚ್, ದ ಪ್ರೈಮ್ ಮಿನಿಸ್ಟರ್ ಹೆಲ್ಡ್ ಔಟ್ ಅಶ್ಯೂರೆನ್ಸ್ even while feeding apprehension. See, 12th consecutive Independence Day address from the Red Fort was notable not only for highlighting the national security and self-reliance but also for laying the stress on communally colored demographic threat to the country. Pakistan is again and again threatening India that we can attack on nuclear weapons and this and that, and that's why Prime Minister Modi ji said that Operation Sindoor, if there is any attack, we are not going to tolerate any attack from any country. Zero tolerance towards terrorism and cross-border attacks. Okay, recent success in the combat against the Maoist insurgency also found a mention as a plan to announce Mr. Modi Mission Sudarshan Chakra is a fully indigenous defense system will developed and deployed by 2035, and which is going to be protecting our country just like Iron Dome which is protecting Israel. Okay, whole lot of things, tax reforms he talked, and even the manufacturing sector he talked, youth empowerment he talked, and providing employment opportunity to youth he told. Okay, many things he told, and all those things are there in my separate video, you can see. Next, India needs to think anew on its trade relation and strategies.
See, America again and again threatening India and now started putting 50% tax, and that is not viable options for India, and that is going to be hamper our trade relationship with America. Rather than relying only on America, we can decentralize, we can deviate from our trade from America to some other countries. Initially, it may be difficult, but in a globalized world we are living, it is not going to be too much difficult. So that's why just don't relying on America is not going to solve our problem. That's why we should shift from one country to another country, because there are opportunities. If our products are good, other countries also gives definitely importance for us ಅಂತ ಆರ್ಟಿಕಲ್ ಹೇಳ್ತಾ ಇದೆ ಗೈಸ್. ನೆಕ್ಸ್ಟ್, see the politics of insurgency, the decline of Naxalism. Yes, few years back in 2019, central government has announced that we are going to eliminate Naxalism from India, and the campaign is partially successful, because earlier in 72 district Naxalism problem was there, but now 32 districts, as last time data says that the Naxal groups wherever they are active, and Ministry of Home Affairs, particularly Chhattisgarh, the Dandakaranya region, and Gadchiroli, Bastar, Maharashtra, Andhra Pradesh, Odisha, West Bengal. These are the places this Naxalism was active, and government has taken several measures to stop the Naxalism. ಇದನ್ನು ಸ್ಟಾಪ್ ಮಾಡಲಿಕ್ಕೆ ಬೇಕಾದಷ್ಟು ಮೆಜರ್ಸ್ನ ತಗೊಂಡಿದ್ದಾರೆ. ಸಿ 1967 there is a village called Naxalbari in West Bengal. ದೇರ್ನು ಈ ಭೂಮಿ ಹಕ್ಕಿಗಾಗಿ ಪ್ರಾರಂಭವಾದಂಥ ಉಳುವವನೇ ಒಡೆಯ ಅನ್ನುವಂಥ ಒಂದು ಸ್ಲೋಗನನ್ನು ತಗೊಂಡು ಪ್ರಾರಂಭ ಮಾಡಿದಂಥ ನಕ್ಸಲ್ ಮೂಮೆಂಟು ಇವತ್ತು ನಮ್ಮ ದೇಶದ ಇಂಟರ್ನಲ್ ಸೆಕ್ಯೂರಿಟಿಗೆ ಒಂದು ದೊಡ್ಡ ಥ್ರೆಟ್ ಆಗಿತ್ತು. ಅಂಥ ಒಂದು ನಕ್ಸಲರನ್ನು ಸದೆ ಬಡಿಯುವಲ್ಲಿ ನಮ್ಮ ಸೆಕ್ಯೂರಿಟಿ ಫೋರ್ಸಸ್ಗಳು ಸಕ್ಸಸ್ಫುಲ್ ಆಗಿದ್ದಾರೆ, ಆ್ಯಂಡ್ ಇಟ್ ವಾಸ್ ವೆರಿ ಡೇಂಜರಸ್ ಫಾರ್ ಅವರ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಈವನ್ ಫಾರ್ internal security threat. Okay, many schools, many colleges, many hospitals, many ration shops were attacked by Naxals in several districts of India, and now Naxalites are declining year by year. It is good. Okay, lot of Naxals were killed for the last year. last ಒಂದು ವರ್ಷದೊಳಗೆ ಅನೇಕ ನಕ್ಸಲೈಟ್ಸ್ಗಳನ್ನು ನಮ್ಮ ಸೆಕ್ಯೂರಿಟಿ ಫೋರ್ಸಸ್ಗಳು ಹೊಡೆದಿದ್ದನ್ನು ನಾವು ಕಾಣ್ತೀವಿ ಗೈಸ್. ಓಕೆ, next, how inclusive election commission special revision exercise. You have to give me 65 lakhs people list where election commission is removed by the two reason. One, he might be or she might be died, or or they migrated from one place to another place. Okay, one place na bittu another place ಗೆ ಹೋದವರು ಅಥವಾ ಸತ್ತವರ ಒಂದು ಲಿಸ್ಟ್ 65 lakh ಏನು ತೆಗೆದಿದ್ರೆ ಅದನ್ನು ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. Yes, PM's call for self-reliance flags demographic plots. See, demographic dividends, 60% of the Indian population is young population. That's why every country in the world are looking at India, because India is the next superpower, because young population, if we use properly this talent and this pool of talent, then definitely India can become superpower very soon ಅನ್ನೋದನ್ನು ಕೂಡ ಇವರು ಹೇಳಿದ್ದಾರೆ ಗೈಸ್. ಓಕೆ, ನೆಕ್ಸ್ಟ್ ಕಾಲೇಜಿಯಂ ಬಗ್ಗೆ ಅಂತೂ ನಾನು ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಆರ್ಟಿಕಲ್, US has no alternative to India in diamond, says industry leaders. See, gold and diamond, anyway we are not producing, India is not producing these two metals, but the problem is this jewelry industry is very famous, means this designing of these jewelries is very famous in India, and that is India is having hegemony, means dominance in this regard, and that's why ಅಮೇರಿಕಾ ಏನು ಮಾಡಿದರೂ ಕೂಡ ಈ ಒಂದು ಸೆಕ್ಟ್ರಲ್ಲಿ ಇಂಡಿಯಾನ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಇವರು ಹೇಳ್ತಿದ್ದಾರೆ ಗೈಸ್. ಬಟ್ ಅಮೇರಿಕಾ ಇಸ್ ಡೇಂಜರಸ್ ಕಂಟ್ರಿ ಆ್ಯಂಡ್ ಇಟ್ ಕ್ಯಾನ್ ಪರ್ಚೇಸ್ ಸಮ್ ಪೀಪಲ್ ಫ್ರಮ್ ಇಂಡಿಯಾ ಟು ಡೂ ದ್ಯಾಟ್ ವರ್ಕ್. ಓಕೆ, ದ್ಯಾಟ್ ಈಸ್ ಆಲ್ಸೋ ದೇರ್. ಅಲಸ್ಕಾ ಸಮಿಟ್, ದ್ಯಾಟ್ ಈಸ್ ಪುಟಿನ್ ಆ್ಯಂಡ್ ಟ್ರಂಪ್ ನಡುವೆ ನಡೆದಿದ್ದು, ಇದ್ರ ಬಗ್ಗೆ ಕನ್ನಡ ಪೇಪರ್ ಒಳಗೆ ಹೇಳಿದ್ದೀನಿ, ಆ್ಯಂಡ್ ಯು ಕ್ಯಾನ್ ವಾಚ್ ಇನ್ ಕನ್ನಡ ಓನ್ಲಿ, ಅದನ್ನು ಕನ್ನಡದೊಳಗೆ ನೋಡಿ ಗೈಸ್. ಇಷ್ಟು ಒಂದು ಇವತ್ತಿನ ಹಿಂದೂನಲ್ಲಿ ಬಂದಂಥ ಆರ್ಟಿಕಲ್ ಆಗಿತ್ತು. ನೋಡಿ, ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರಿಗೆಲ್ಲ ಎಸ್ಸೆ ಬುಕ್ ಇನ್ನೂ ತೊಗೊಂಡಿಲ್ಲ ಆದಷ್ಟು ಬೇಗ ಪ್ರಬಂಧ ಪುಸ್ತಕವನ್ನು ತೊಗೋಬೋದು ಗೈಸ್. ನಿಮ್ಮ ಒಂದು ಪ್ರಿಪ್ರೇಷನ್ಗೆ ಈ ಪುಸ್ತಕ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕನ್ನಡದಲ್ಲಿ 50 ಪ್ರಬಂಧಗಳಿರುವಂಥ ಒಂದು ಬೆಸ್ಟ್ ಪುಸ್ತಕವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದರ ಉಪಯೋಗವನ್ನು ತಗೊಳ್ರಿ. ಬೇಸಿಕ್ ಟಾಪಿಕ್ ಇದ್ದಾವೆ, ಪ್ರತಿಯೊಂದು ಎಸ್ಸೆಗೆ ಮೈಂಡ್ ಮ್ಯಾಪ್ ಇದ್ದಾವೆ, ಆ್ಯಂಡ್
ಇವಾಗ ರೀಸೆಂಟಾಗಿ ಆಗಿದ್ದು ಒಳ ಮೀಸಲಾತಿ ಫಸ್ಟ್ ಎಸ್ಸೇನೇ ಇದೆ, ಅಪ್ಡೇಟೆಡ್ 3 ಭಾಷಾ ನೀತಿ ಬಗ್ಗೆ ಇದೆ, ಡಿಜಿಟಲ್ ಅರೆಸ್ಟ್ ಬಗ್ಗೆ ಇದೆ, ಡಾಲರ್ ಎದುರು ರೂಪಾಯಿ ಏನಾಗ್ತಾ ಇದೆ, ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ಪಾತ್ರ ಇದೆ, PSI 402 PSI 545 ಎಕ್ಸಾಮ್ ಒಳಗೆ ಯಾವ ಎಸ್ಸೆ ಕೇಳಿದರೆ ಅದನ್ನು ಕೂಡ ಕೊಡಲಾಗಿದೆ. ಲುಕ್ ಎಟ್ ದಟ್, ನಕ್ಸಲಿಸಮ್ ಬಗ್ಗೆ ಇದೆ, ವಾಟ್ ನಾಟ್ ಗೈಸ್, ಎಲ್ಲ ಎಸ್ಸೆ ಇರುವಂಥ ಅಪ್ಡೇಟೆಡ್ ಇರುವಂಥ ಪುಸ್ತಕ ಇದೆ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಇಷ್ಟು ಜನ ಸುಮಾರು 200 ಜನ ವಿದ್ಯಾರ್ಥಿಗಳು ಲಾಸ್ಟ್ 5 ವರ್ಷಗಳಲ್ಲಿ ಪಾಸ್ ಆದಂಥವರ ಸ್ಟ್ರೆಂತ್. ಅವರು ಸುಮ್ಮನೆ ಆ ಮಾತುಗಳನ್ನು ಹೇಳೋದಿಲ್ಲ. ಆ ಪುಸ್ತಕದ ಬಗ್ಗೆ ಏನು ಹೇಳಿದ್ದಾರೆ ಈವನ್ ನಿಮಗೆ ಗ್ರೂಪ್ ಒಳಗೂ ಕೂಡ ಹಾಕ್ತೀನಿ. ಆ್ಯಂಡ್ ಟಾಪ್ 10 ರ್ಯಾಂಕ್ ಒಳಗೆ ಬೇಕಾದಷ್ಟು ಜನ ಬಂದಿದ್ದಾರೆ. ನಾವು ಅದನ್ನು ಎಲ್ಲಿ ಹೇಳೋದಿಲ್ಲ, ಬಟ್ ಎಸ್, ಆ ವಿದ್ಯಾರ್ಥಿಗಳು ಆ ಒಂದು ರ್ಯಾಂಕ್ಗಳನ್ನು ಪಡಿಲಿಕ್ಕೆ, ಪಾಸ್ ಆಗಲಿಕ್ಕೆ ಈವನ್ ನಾವು 0.5% ಕೂಡ ಕಾರಣೀಭೂತರಾಗಿದ್ದೀವಿ ಅಂದರೆ ಐ ಫೀಲ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಎಸ್, ನಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಸಹಾಯ ಮಾಡಲಿಕ್ಕೆ ಕಾರಣ ಆಗಿದೆ ಅಂದರೆ ಐ ಫೀಲ್ ವಿ ಆರ್ ಲಕ್ಕಿ. ಯಾರಿಗೆ ಪುಸ್ತಕ ಬೇಕು ಅನಿಸುತ್ತೆ 7892086178 ಈ ಒಂದು ನಂಬರ್ಗೆ ನೀವು ಮೆಸೇಜ್ನ ಮಾಡ್ಬೋದು. ನಿಮ್ಮ ಅಡ್ರೆಸ್ನ ಮೆಸೇಜ್ ಮಾಡಿದರೆ ಅಂಚೆ ಮೂಲಕ ಪುಸ್ತಕವನ್ನು ಕಳಿಸ್ಕೊಡ್ತೀವಿ ಗೈಸ್. ಆದಷ್ಟು ಬೇಗ ಪುಸ್ತಕನ ತೊಗೊಳ್ರಿ, ನೋಟಿಫಿಕೇಶನ್ ಆಗುವವರೆಗೂ ಕಾಯಬೇಡ್ರಿ. ಈಗ ನೆಕ್ಸ್ಟ್ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಯಾರ್ಯಾರು ಧಾರವಾಡದೊಳಗಿದ್ರಿ, 20ನೇ ತಾರೀಕು ಆಗಸ್ಟ್ 20ನೇ ತಾರೀಕಿಂದ ಒಂದು ಬ್ಯಾಚ್ ಶುರುವಾಗ್ತಾ ಇದೆ. ಆಫ್ಲೈನ್ ಕ್ಲಾಸಸ್ ಪ್ರಾರಂಭ ಆಗ್ತಿದ್ದಾವೆ. ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಆಫ್ಲೈನ್ ಕ್ಲಾಸಸ್ ಗೈಸ್. ಇಲ್ಲಿ 20 ಎಸ್ಸೆಗಳನ್ನ ಹೇಳ್ಕೊಡ್ಲಾಗುತ್ತೆ, ಟ್ರಾನ್ಸ್ಲೇಷನ್ ಹೇಳ್ಕೊಡ್ತೀವಿ, ಪ್ರಿಸೈಸ್ ರೇಟಿಂಗ್ ಕೂಡ ಹೇಳ್ಕೊಡ್ತೀವಿ. ಆ್ಯಂಡ್ ಯಾರಿಗೆ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗಬೇಕಂತೀರಿ ಈ ನಂಬರ್ಗೆ ಕಾಲ್ ಮಾಡಿರಿ. ಕಲ್ಯಾಣ ನಗರದ 10ನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಲೊಕೇಟ್ ಆಗಿದೆ. ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಮೀ ಆ್ಯಸ್ ವೆಲ್. ಆ್ಯಂಡ್ ಈ ಒಂದು ತರಗತಿಯ ಉಪಯೋಗವನ್ನು ನೀವು ತೆಗೆದುಕೊಳ್ಬೋದು ಗೈಸ್. ಆ್ಯಂಡ್ ಈವನ್ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೇಟಿಂಗ್ ಪುಸ್ತಕ ಆಗಿರಬಹುದು, ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಎಸ್ಸೆ ಬುಕ್ ಆಗಿರ್ಬೋದು, ಈ ಪುಸ್ತಕಗಳು ಕೂಡ ನಿಮಗೆ ಇನ್ನೊಂದು 10-15 ಡೇಸ್ ಒಳಗಾಗಿಯೇ ಮಾರುಕಟ್ಟೆಯಲ್ಲಿ ದೊರೀತವೆ. ಇವುಗಳ ಉಪಯೋಗವನ್ನು ತಗೊಳ್ರಿ, ನಿಮ್ಮ ಎಕ್ಸಾಮ್ಗೆ ಪ್ರಿಪೇರೇಷನ್ಗೆ ಹೆಲ್ಪ್ ಆಗಲಿ ಅಂತಲೇ ಈ ಪುಸ್ತಕಗಳನ್ನ ಮಾಡಿದ್ದು ಗೈಸ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.